ಬೇರೆ ಟೂ ವೀಲರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ. 90,000 ಬಂದ್ರೆ ಕೊಡ್ತೀನಿ ಸರ್. 99,000ಕ್ಕೆ ಹೌದು ಕೊಡ್ತಾ ಇದೀನಿ. ಬೇರೆ 1,85,000 ವೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ. 1,95,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. 1,65,000 2,10,000 ಆಗಿ 2014 ಮಾಡಲ್ ಫೋರ್ಟ್ ಫಿಗೋ ಕೊಡ್ತಾ ಇದೀನಿ. 1,75,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. ರ್ಯಾಪಿಡ್ 2,75,000 2,10,000 2,10,000 ಬಂದ್ರೆ ಒಂದು 2014 ಮಾಡಲ್ ಇಯಾನ್ ಕೊಡ್ತಾ ಇದೀನಿ. ಅಲ್ಲಿ ಕೊಡ್ತಾ ಇದೀನಿ. ಬೇರೆ 2,95,000 ಬಂದ್ರೆ 2014 ಮಾಡಲ್ ಮಾರುತಿ ವ್ಯಾಗನ್ ಡಿಕ್ಕಿನೂ ಕೂಡ ಓಪನ್ ಆಗುತ್ತೆ. ಟ್ವಿಸ್ಟ್ ಅಲ್ಲಿ ಎಕ್ಸ್ಟಿ ಟಾಪ್ ಎಂಡ್ ವೇರಿಯಂಟ್ ಇದು. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ. ಬೇರೆ 1,95,000ಗೆ ಫೈನಲ್ ಮಾಡ್ಕೊಡ್ತೀನಿ. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ. ಬೇರೆ 2,25,000 2,25,000 ಬಂದ್ರೆ ಒಂದು ವರ್ಣ ಡೀಸೆಲ್ ಇಂಜಿನ್ ಅದನ್ನು ಮೈಲೇಜ್ ಗಾಡಿ ತೂತೀನಿ ರವಿ ಬೈ. ಬೇರೆ 2,95,000 2,95,000 ಬಂದ್ರೆ 2013 ಮಾಡಲ್ ಇಟ್ಟಿದ್ದೀನಿ ರವಿ ಸರ್. ಇದನ್ನು ಕೂಡ ಬೇರೆ 3,65,000 3,65,000 ಬಂದ್ರೆ ಫೈನಲ್ ಅಲ್ಲಿ ಕೊಡ್ತಾ ಇದೀನಿ. ಬೇರೆ 3,75,000 3,75,000 ಬಂದ್ರೆ ಒಂದು ರೆನಾಲ್ಟ್ ಡಸ್ಟರ್ ಕೊಡ್ತಾ ಇದೀನಿ. ಅದನ್ನು ಕೊಡ್ತಾ ಇದೀನಿ ರವಿ ಬೈ. ಫೈನಲ್ ಆಗಿ ಒಂದೇ ಬೆಲೆ 8,50,000 ಬಂದ್ರೆ ಫೈನಲ್ ಮಾಡ್ತೀನಿ. 12,20,000ಕ್ಕೆ ಫೈನಲ್ ಸಿಎನ್ಜಿ ಫಿಟೆಡ್ ವಿತ್ ಪೆಟ್ರೋಲ್ 23 ಮಾಡಲ್ ಥಾರ್ ಕೊಡ್ತಾ ಇದೀನಿ. ನಿಮ್ಗೆ 23 lakhs ಬಂದ್ರೆ 2017 ಮಾಡಲ್ ಜಾಗ್ವಾರ್ ಕೊಡ್ತಾ ಇದೀನಿ. ಅದನ್ನ ಸ್ಟಾಪ್ ಅಂಡ್ SFX 100 ಕಿಲೋಮೀಟರ್ ಓಡಿಸಿದ್ದಾರೆ ಅಷ್ಟೇ. ಗೌರ್ಮೆಂಟ್ ಬಿಟ್ಟಿರೋದನ್ನ ಮಾತ್ರ ಸೇಲ್ ಮಾಡಕ್ಕೆ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದನ್ನು ಕೂಡ ಫೈನಲ್ ಆಗಿ 17 lakhs ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಎಂಟೈರ್ ಮಾರ್ಕೆಟ್ ಯಾರು ಕೊಡಲ್ಲ. ಬನ್ನಿ ಇಮಿಡಿಯೇಟ್ಲಿ ಆನ್ ಟೇಬಲ್ ಬೇಕಂದ್ರೆ ಇನ್ನೂ ಕುತ್ಕೊಂಡು ಮಾತಾಡೋಣ. ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಸೊ ಆಫ್ಟರ್ ಲಾಂಗ್ ಟೈಮ್ 1 ಮಂತ್ ಆಯ್ತು ಇಲ್ಲಿ ವಿಡಿಯೋ ಮಾಡಿಲ್ಲ. ಸೊ ಸಾಗರ್ ಕಾರ್ಸ್ ಬಂದಿದ್ದೀನಿ. ಈ ಸರಿ ಎಲ್ಲಾನು ರೀಸ್ಟಾಕ್ ಮಾಡಿದ್ದಾರೆ. ಆಮೇಲೆ ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಿದ್ದೀನಿ ಅಂತ ಹೇಳ್ತಿದ್ರು ಸರ್. ಹಾಗೆ ಸರ್ ನ ಚಾನಲ್ಗೆ ವೆಲ್ಕಮ್ ಮಾಡಿ ಕಂಪ್ಲೀಟ್ ಮಾಹಿತಿ ತಿಳ್ಕೊಂಡು. ಹಾಯ್ ಸರ್. ಚೆನ್ನಾಗಿದ್ದೀನಿ ರವಿ ಸರ್, ನೀವ್ ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸರ್ ಮತ್ತೊಂದ್ಸರಿ ಸಾಗರ್ ಕಾರ್ಸ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಸರ್ ನಮ್ ಶೋರೂಮ್ ಬಂದ್ಬಿಟ್ಟು ಜಯನಗರ್ 3rd ಬ್ಲಾಕ್ ನಿಯರ್ ಬೈ PM ಸ್ವಿಮ್ಮಿಂಗ್ ಪೂಲ್. ಇಲ್ಲ ಅಂದ್ರೆ ನಿಮಾನ್ಸ್ ಬ್ಯಾಕ್ ಸೈಡ್ ಎಲ್ಲಿನೂ ಕಡೆ ಬಂದ್ರೇನು ಕೂಡ ಅಲ್ಲಿಂದ 500 meters ನಮ್ ಶೋರೂಮ್ ಸಿಗುತ್ತೆ. ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ನೀವು ವಾಟ್ಸ್ಆಪ್ ಅವ್ರು ಕಾಲ್ ಮಾಡಿದ್ರೆ ಅವ್ರ ಲೊಕೇಶನ್ ಕಳಿಸ್ತಾರೆ, ಬಂದ್ಬಿಟ್ಟು ವಿಸಿಟ್ ಮಾಡ್ಬೋದು. ಸರ್ ಇವತ್ತು ಎಷ್ಟಿದೆ ಸರ್ ಸ್ಟಾಕ್? ಸರ್ ಆಲ್ಮೋಸ್ಟ್ ನಮ್ಮ ಹತ್ರ ಇವತ್ತು ಒಂದು 45 to 50 ಕಾರ್ಸ್ ಇದೆ ಸರ್. 50 ಕಾರ್ಸ್ ಇದೆ ಸರ್. ಓಕೆ ಸರ್, ಇವತ್ತು ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್? ಇವತ್ತು ಸರ್ ಸ್ಟಾರ್ಟಿಂಗ್ ಪ್ರೈಸ್ 99,000 ಇಂದ ಸ್ಟಾರ್ಟ್ ಮಾಡ್ತೀನಿ ಸರ್. ಅಂದ್ರೆ 99,000 ಇಂದ 1 ಲಕ್ಷದಿಂದ ಸ್ಟಾರ್ಟ್. 1 ಲಕ್ಷದಿಂದ ಸ್ಟಾರ್ಟ್ ಆಗಲ್ಲ. ಹೌದಾ? ಓಕೆ, 1 ಲಕ್ಷದಿಂದ ಇವತ್ತು ಇಲ್ಲಿ ಸ್ಟಾರ್ಟ್ ಆಗ್ತಿದೆ. 50 ವೆಹಿಕಲ್ಸ್ ಇದೆ ಸರ್. ಹಾಗೆ ಲೋನ್ ಬಗ್ಗೆ ಸರ್? ಸರ್ ಲೋನ್ ಆಲ್ಮೋಸ್ಟ್ ಪೂರ್ತಿ ಪ್ಯಾನ್ ಇಂಡಿಯಾಗೆ ಲೋನ್ ಮಾಡ್ಕೊಡ್ತೀನಿ. ಮೇನ್ ಡಾಕ್ಯುಮೆಂಟ್ಸ್ ಚೆನ್ನಾಗಿರ್ಬೇಕು, ಪ್ರೊಫೈಲ್ ಚೆನ್ನಾಗಿರ್ಬೇಕು. ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ ಅವ್ರಿಗೆ ಲೋನ್ ಆಗತ್ತೆ. ಅಂಡ್ ಲೋಕಲ್ ಬ್ಯಾಂಗ್ಳೂರ್ ಲೋಕಲ್ ಪ್ರೊಫೈಲ್ ಅವರು ಸಿಬಿಲ್ ಇಲ್ಲ ಅಂದ್ರೂ ಕೂಡ ಲೋನ್ ಮಾಡ್ಕೊಡ್ತೀನಿ. ಅಂದ್ರೆ 50% ಡೌನ್ ಪೇಮೆಂಟ್ ಆದ್ರೆ 50% ಲೋನ್ ಮಾಡ್ಕೊಡ್ತೀನಿ. ಅದು ಬ್ಯಾಂಗ್ಳೂರ್ ಲೋಕಲ್ಸ್ಗೆ. ಬ್ಯಾಂಗ್ಳೂರ್ ಬಿಟ್ಟಿ ಅವ್ರಿಗೆ ಹೊರಗಡೆ ಅವ್ರಿಗೆ ಆಲ್ಮೋಸ್ಟ್ ಎಲ್ಲಿನೂ ಇರ್ಲಿ, ಅವರು ಕರ್ನಾಟಕ ಅಲ್ಲಿ, ತಮಿಳ್ನಾಡು, ಆಂಧ್ರ, ಕೇರಳ, ಹೈದರಾಬಾದ್ ಎಲ್ಲಿನೂ ಇರ್ಲಿ ಸರ್, ಥ್ರೂಔಟ್ ಕರ್ನಾಟಕ, ಥ್ರೂಔಟ್ ಪ್ಯಾನ್ ಇಂಡಿಯಾ ಎಲ್ಲಿನೂ ಇರ್ಲಿ ಲೋನ್ ಮಾಡ್ಕೊಡ್ತೀನಿ. ಅಂದ್ರೆ ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ ಲೋನ್ ಆಗೋದು. ಬ್ಯಾಂಗ್ಳೂರ್ ಲೋಕಲ್ಸ್ಗೆ ಪ್ರೊಫೈಲ್ ಇಲ್ಲ ಅಂದ್ರೂ ಕೂಡ ಮಾಡ್ಕೊಂಡು ಲೋನ್ ಆಗುತ್ತೆ. ಓಕೆ, ಸೊ ಪ್ಯಾನ್ ಇಂಡಿಯಾ ಲೋನ್ ಆಗುತ್ತೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಹೇಳ್ಬಿಟ್ರು ಅವರು ಎಲ್ಲ ಕಡೆ ಲೋನ್ ಆಗುತ್ತಲ್ಲ ಸರ್. ಯಾವ ಮಾಡಲ್ ಮೇಲೆ ಲೋನ್ ಆಗುತ್ತೆ ಅಂತ? ಸರ್ ಆಲ್ಮೋಸ್ಟ್ ನೋಡಿ ಸರ್, 2014 ಮೇಲೆ ತಗೊಂಡ್ರೆ ಪ್ಯಾನ್ ಇಂಡಿಯಾ ಲೋನ್ ಮಾಡ್ಕೊಡ್ತೀನಿ. 14 ಮೇಲೆ ಅವ್ರಿಗೆ ಪ್ಯಾನ್ ಇಂಡಿಯಾ ಲೋನ್ ಅವರು ಮಾಡ್ತೀನಿ. ಬ್ಯಾಂಗ್ಳೂರ್ ಲೋಕಲ್ಸ್ ಅವ್ರಿಗೆ 2007 ಇಂದಾನು ಲೋನ್ ಸ್ಟಾರ್ಟ್ ಮಾಡ್ತೀನಿ. 7 ಇಂದ ಆಗ್ಬಿಡುತ್ತೆ ಬೆಂಗಳೂರು. ನೋಡಿ ಬೆಂಗಳೂರು ಲೋಕಲ್ ಇದ್ಬಿಟ್ರೆ ನಿಮ್ಗೆ 7 ಇಂದ ಲೋನ್ ಆಗ್ಬಿಡುತ್ತೆ. ಸೊ 14 ಮೇಲೆ ಅದರ್ ಮಾಮೂಲಿ ಪ್ಯಾನ್ ಇಂಡಿಯಾ ಎಲ್ಲ ಲೋನ್ ಆಗುತ್ತೆ ಸರ್. ಹಾಗಾದ್ರೆ ವಿಡಿಯೋ ಶುರು ಮಾಡೋಣ ಸರ್. ಬನ್ನಿ ಸರ್, ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತೀವಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರನ್ನ ಯೂಸ್ ಕಾರ್ ನೋಡ್ತಿದ್ರೆ ಸಾಗರ್ ಕಾರ್ಸ್ ಬಂದ್ಬಿಟ್ಟು ವಿಸಿಟ್ ಮಾಡಿ. ಒಳ್ಳೊಳ್ಳೆ ಕಾರ್ಗಳು ಒಳ್ಳೆ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ, ಬಂದ್ಬಿಟ್ಟು ವಿಸಿಟ್ ಮಾಡಿ. ವೆಂಟನು ಕೂಡ ಇದೆ 2016 ಮಾಡಲ್ ವೆಹಿಕಲ್. ಅದನ್ನು ಡೀಸೆಲ್ ಆಟೋಮೆಟಿಕ್ ವೆಹಿಕಲ್, ಹೈಲ್ಯಾಂಡ್ ಟಾಪ್ ಅಂಡ್ ಸಿಂಗಲ್ ಓನರ್ ವೆಹಿಕಲ್. ತುಂಬಾ ವೆಲ್ ಮೇಂಟೈನ್ ಮಾಡಿದೆ ಸರ್. ಇದರಲ್ಲಿ ನಿಮ್ಗೆ ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಅಲಾಯ್ ವೀಲ್ಸ್ ಆಗ್ಲಿ, ಏರ್ ಬ್ಯಾಗ್, ABS ಅಂಡ್ ಕಟ್ ಸ್ಟೀರಿಂಗ್ ಬರುತ್ತೆ. ನಿಮ್ಗೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡಾಗ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಡೀಸೆಲ್ ಆಗ್ಬೇಕು, ಯೂಸ್ ಮಾಡಬೇಕು. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ ಸರ್. 16 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಯಾರು ಕೊಡಲ್ಲ. ಎಂಟೈರ್ ಮಾರ್ಕೆಟ್ ಅಲ್ಲಿ ಚಾಲೆಂಜ್ ಮಾಡ್ತೀನಿ. ಪ್ಯೂರ್ ಕರ್ನಾಟಕ ವೆಹಿಕಲ್. ಬರೀ 4,50,000 4,50,000ಗೆ 2016 ಮಾಡಲ್, ಅದನ್ನು ವೆಂಟೋ ಹೈಲ್ಯಾಂಡ್ ಟಾಪ್ ಅಂಡ್ ಸಿಂಗಲ್ ಓನರ್ ಆಟೋಮೆಟಿಕ್ ಡೀಸೆಲ್ ಗಾಡಿ ಕೊಡ್ತಾ ಇದೀನಿ ಸರ್. ಹಾಗೆ ಒಂದು ಡೀಸೆಲ್ ಸರ್. ಸರ್ ನೆಕ್ಸ್ಟ್ ನೋಡ್ತಾ ಇದೆ, ಇದನ್ನು ಕೂಡ ಪೆಟ್ರೋಲ್ ಇಂಜಿನ್. ಅದನ್ನು ಡಿಸೈರ್ VXI ವೇರಿಯಂಟ್ ಸಿಂಗಲ್ ಓನರ್ ವೆಹಿಕಲ್. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೆ. ಇದನ್ನು ಕೂಡ ಬೇರೆ 4,25,000 ಬಂದ್ರೆ ಫೈನಲ್ ಮಾಡ್ತೀನಿ. 16 ಮಾಡಲ್ ಗಾಡಿ. ಓಕೆ, ಇದ್ಯಾವ ಸರ್? ಟಾಟಾ ಟಿಯಾಗೋ ನೋಡ್ತಾ ಇದ್ದೀರಾ. ಟಿಯಾಗೋನು ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಇದನ್ನು ಕೂಡ 2016 ಮಾಡಲ್ ವೆಹಿಕಲ್ ಸರ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದನ್ನು ಕೂಡ ಬೇರೆ 3,45,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. ಓಕೆ, ಸ್ಕೋಡಾ ರ್ಯಾಪಿಡ್ ಸರ್. ಸರ್ ರ್ಯಾಪಿಡ್ 13 ಮಾಡಲ್ ನೋಡ್ತಾ ಇದ್ದೀರಾ. ಡೀಸೆಲ್ ಇಂಜಿನ್, ಅದನ್ನು ಟಾಪ್ ಅಂಡ್ ಆಂಬಿಯಂಟ್ ವೇರಿಯಂಟ್. ಇದನ್ನು ಕೂಡ ಬೇರೆ 2,75,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. ರ್ಯಾಪಿಡ್ 2,75,000. EV ವೆಹಿಕಲ್ ನೋಡ್ತಾ ಇದೀರಾ. ಬ್ಯಾಟ್ರಿ ಕಾರ್ ಮಾರ್ಕೆಟ್ ಅಲ್ಲಿ ಫುಲ್ ಡಿಮ್ಯಾಂಡ್ ಆಗಿದೆ. ಯಾಕಂದ್ರೆ ಎಲ್ಲರೂ ಒಂದು ಬ್ಯಾಟ್ರಿ ಗಾಡಿ ಬೇಕು, ಸಿಟಿ ಯೂಸ್ ಗೆ ಒಳ್ಳೆ ಗಾಡಿ.
ತುಂಬಾ ವೆಲ್ ಮೇಂಟೈನ್ ಮಾಡಿರೋದು ಗಾಡಿ ಬೇಕು ಅಂತ ಕೇಳ್ತಾ ಇದ್ರು. ಅದಕ್ಕೋಸ್ಕರ ಒಂದು ಇವಿ ಗಾಡಿನೂ ಕೂಡ ಈ ಬಾರಿ ತರಿಸ್ಕೊಡ್ತಿದೀನಿ. ಫಸ್ಟ್ ನಮ್ಮ ಶೋರೂಮ್ ಅಲ್ಲಿ ಇವಿ ಗಾಡಿ ತೋರಿಸ್ತಾ ಇರೋದು ವಿಡಿಯೋದಲ್ಲಿ. ಸರ್ ಇದು ಬಂದ್ಬಿಟ್ಟು 2016 ಮಾಡಲ್ ವೆಹಿಕಲ್, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ 52,000 ಓಡಿಸಿರೋದು, ತುಂಬಾ ವೆಲ್ ಮೇಂಟೈನ್ ಇದೆ, ಬ್ಯಾಟ್ರಿ ಎಲ್ಲ ಗುಡ್ ಕಂಡೀಷನ್ ಅಲ್ಲಿ ಇದೆ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದನ್ನು ಕೂಡ ಬೇರೆ 2,35,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ನೋಡ್ತಾ ಇದೀರಾ ಇಯಾನ್, ನನ್ನ ಹತ್ರ 2014 ಮಾಡಲ್ ಇಯಾನ್ ಬಂದಿದೆ, ಅದನ್ನು ವೆಲ್ ಮೇಂಟೈನ್ ಮಾಡಿರೋದು. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ ಸರ್. ಜಸ್ಟ್ ನೀವು ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡಬೇಕು. 30,000 ಓಡಿರೋದು, ಅದನ್ನು ಅಡ್ವಿಕೇಟ್ ವೆಹಿಕಲ್ ಯೂಸ್ ಮಾಡಿರೋದು ವೆಹಿಕಲ್. ಎರಾ ಪ್ಲಸ್ ಇದು AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತೆ ಇದರಲ್ಲಿ. ಅಂಡ್ ಸಿಸ್ಟಮ್ ಔಟ್ ಆಫ್ ಮಾರ್ಕೆಟ್ ಕಸ್ಟಮರ್ ಹಾಕಿದ್ದಾರೆ, ಚೆನ್ನಾಗೋದು, ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಸರ್. ಬೇರೆ 2,10,000 2,10,000 ಬಂದ್ರೆ ಒಂದು 2014 ಮಾಡಲ್ ಇಯಾನ್ ಕೊಡ್ತಾ ಇದೀನಿ ಸರ್. i20 ನೋಡ್ತಾ ಇದ್ದೀರಾ. ನೆಕ್ಸ್ಟ್ 2013 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸ್ಪೋರ್ಟ್ಸ್ ವೇರಿಯಂಟ್ ಕೊಡ್ತಾ ಇದೀನಿ. ತುಂಬಾ ವೆಲ್ ಮೇಂಟೈನ್ ಮಾಡಿ, ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡಬೇಕು. ಅದು ಸ್ಪೋರ್ಟ್ಸ್ ಅಲ್ಲಿ ನಿಮ್ಗೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ ಬೇರೆ 3,45,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. ನೆಕ್ಸ್ಟ್ ನೋಡ್ತಾ ಇದೀರಾ ಸರ್, ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡೆಡ್ ಗಾಡಿ ಅಂದ್ರೆ ಪೋಲೋ ಅಂತ ಹೇಳ್ತಾರೆ. ಯಾಕಂದ್ರೆ ನಮ್ಮ ಹುಡುಗರದು ಯಂಗ್ಸ್ಟರ್ದು ಫೇವರೇಟ್ ಕಾರ್ ಅಂದ್ರೆ ಪೋಲೋ ಸರ್. 2017 ಮಾಡಲ್ ಕೊಡ್ತಾ ಇದೀನಿ. ಟಾಪ್ ಎಂಡ್ ವೇರಿಯಂಟ್, ಅಲಾಯ್ ವೀಲ್ಸ್ ಆಗ್ಲಿ, ನಿಮಗೆ ಕಟ್ ಸ್ಟೀರಿಂಗ್ ಆಗ್ಲಿ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಡಿಫಾಕರ್, ಫೋಗ್ ಲ್ಯಾಂಪ್, ಕಂಪ್ಲೀಟ್ ಸಿಸ್ಟಮ್ ಬರುತ್ತೆ. ಸ್ಟೀರಿಂಗ್ ಆಟೋ ಕಂಟ್ರೋಲ್ ಬರುತ್ತೆ. ಆಟೋಮೆಟಿಕ್ ಮಿರರ್ ಓಪನ್, ಮಿರರ್ ಸ್ಟೇಬಲ್ ಬರುತ್ತೆ. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ ಸರ್. ಇದನ್ನು ಕೂಡ ಬೇರೆ 5,25,000 5,25,000 2017 ಮಾಡಲ್ ವೋಲ್ಕ್ಸ್ವ್ಯಾಗನ್ ಪೋಲೋ, ಅದನ್ನು ಸಿಂಗಲ್ ಓನರ್ ವೆಹಿಕಲ್ ಗಾಡಿ ಕೊಡ್ತಾ ಇದೀನಿ ಸರ್. ನೆಕ್ಸ್ಟ್ ನೋಡ್ತಾ ಇದೀರಾ ಹೋಂಡಾ ಜಾಸ್ ಕೊಡ್ತಾ ಇದೀನಿ ಸರ್. ಅದನ್ನು ಆಟೋಮೆಟಿಕ್ ಟಾಪ್ ಎಂಡ್ ವೇರಿಯಂಟ್, 28,000 ನೋಡಿರೋದು ವೆಹಿಕಲ್, ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡಬೇಕು. ಹೊಸ ಗಾಡಿ ತರ ಮೇಂಟೈನ್ ಮಾಡಿದ್ದಾರೆ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ. ಇದನ್ನು ಕೂಡ ಬೇರೆ 5,45,000 ಬಂದ್ರೆ ಫೈನಲ್ ಆಗಿ ಮಾಡ್ಕೊಳ್ಳಿ. ಅದನ್ನು 28,000 ನೋಡಿರೋದು ವೆಹಿಕಲ್, ಎಂಟರ್ ಮಾರ್ಕೆಟ್ ಅಲ್ಲಿ ಸಿಗಲ್ಲ. ಆಟೋಮೆಟಿಕ್ 2016 ಮಾಡಲ್ ವೆಹಿಕಲ್, ಹೋಂಡಾ ಜಾಸ್ ಟಾಪ್ ಎಂಡ್ ವೇರಿಯಂಟ್ ಸರ್. ಹಂಗೆ ನೆಕ್ಸ್ಟ್ ಸರ್ ಹೋಂಡಾ ಜಾಸ್ ಬರ ಅಂದ್ರೆ ಚಿಕ್ಕ ಗಾಡಿ ಇದೆ. ಹೋಂಡಾ ಬ್ರಿಯೋನು ಕೂಡ ಇದೆ ನನ್ನ ಹತ್ರ, 2014 ಮಾಡಲ್, ಅದನ್ನು ಸಿಂಗಲ್ ಓನರ್, 41,000 ಕಿಲೋಮೀಟರ್ ಇವೇನೋ, ವೆಲ್ ಮೇಂಟೈನ್ ಮಾಡಿರೋದು ಸರ್. ಬೇರೆ 3,40,000 ಫೈನಲ್ ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ನೋಡ್ತಾ ಇದೀರಾ ಸರ್, ಒಂದು ಕಾಂಪೆ XUV ದಲ್ಲಿ ಒಂದು ಕಮ್ಮಿ ಪ್ರೈಸ್ ಅಲ್ಲಿ ಒಂದು ಒಳ್ಳೆ ಗಾಡಿ ಬೇಕು, ಮೈಲೇಜ್ ಗಾಡಿ ಬೇಕು ಅಂದ್ರೆ KUV 100 XUV ತರ ಕಾಣಿಸುತ್ತೆ ನಿಮ್ಗೆ. ಕಾಂಪೆ XUV ತರ ಬರುತ್ತೆ. ಇದು ನಿಮ್ಗೆ ಹೈಟ್ ಆಗ್ಲಿ, ನಿಮ್ಗೆ ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ಚೆನ್ನಾಗಿರುತ್ತೆ. 2017 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಡೀಸೆಲ್ ಇಂಜಿನ್, 65,000 ಓಡಿದೆ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ. ಇದನ್ನು ಕೂಡ ಫೈನಲ್ ಆಗಿ ಸರ್ ಒಂದೇ ಬೆಲೆ ಸರ್. 3,45,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ನೋಡ್ತಾ ಇದೀರಾ, ನನ್ನ ಹತ್ರ ಒಂದು ಕೊರೋಲಾ ಆಲ್ಟಿಸ್ ಕೂಡ ಇದೆ. 2012 ಮಾಡಲ್ ವೆಹಿಕಲ್, ತುಂಬಾ ವೆಲ್ ಮೇಂಟೈನ್ ಮಾಡಿರೋದು. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಪೆಟ್ರೋಲ್ ಇಂಜಿನ್ ಇರುತ್ತೆ ನಿಮ್ಗೆ. ಟಾಪ್ ಎಂಡ್ ವೇರಿಯಂಟ್, ಬಟನ್ ಸ್ಟಾರ್ಟ್, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ. ಇದನ್ನು ಕೂಡ ಫೈನಲ್ ಆಗಿ ಸರ್ ಒಂದೇ ಬೆಲೆ 2,40,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. ಓಕೆ ಸರ್. i20 ಇದೆ ಸರ್. ಸರ್ ನೆಕ್ಸ್ಟ್ ನೋಡ್ತಾ ಇದೀರಾ i20 ಲೈಟ್. ಯಾರು ನೋಡ್ತಾ ಇದಾರೆ, ಸ್ಪೋರ್ಟ್ಸ್ ಆಪ್ಷನಲ್ ವೆಹಿಕಲ್ ಇದು. ಅದನ್ನು 34,000 ಓಡಿರೋದು ಗಾಡಿ, ಸಿಂಗಲ್ ಓನರ್ ವೆಹಿಕಲ್, ವೆಲ್ ಮೇಂಟೈನ್ ಮಾಡಿದ್ದಾರೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ABS ಅಂಡ್ ಕಂಪನಿ ಸಿಸ್ಟಮ್ ಬರುತ್ತೆ ನಿಮ್ಗೆ. ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಕೂಡ ಬರುತ್ತೆ. ಫೋಗ್ ಲ್ಯಾಂಪ್ಸ್ ಎಲ್ಲ ಬರುತ್ತೆ. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ. ಇದನ್ನು ಕೂಡ 5,75,000 ಬಂದ್ರೆ 2017 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಗಾಡಿ ಕೊಡ್ತಾ ಇದೀನಿ ಸರ್. ಸರ್ ನೆಕ್ಸ್ಟ್ ನೋಡ್ತಾ ಇದೀರಾ, ಮಾರುತಿ ಶಿಫ್ಟ್ ಕೂಡ ಇದೆ ನನ್ನ ಹತ್ರ. ಅದನ್ನು ಡೀಸೆಲ್ ಇಂಜಿನ್, ತುಂಬಾ ವೆಲ್ ಮೇಂಟೈನ್ ಮಾಡಿರೋದು. 2013 ಮಾಡಲ್ ಡೀಸೆಲ್ ಇಂಜಿನ್, ZDI ವೇರಿಯಂಟ್, ಟಾಪ್ ಎಂಡ್ ವೇರಿಯಂಟ್ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದನ್ನು ಕೂಡ ಬೇರೆ 4,40,000 ಫೈನಲ್ ಬಂದ್ ಮಾಡ್ಕೊಡ್ತೀನಿ ಸರ್. ಓಕೆ. ಇನ್ನೊಂದು ಇಕೋ ಸ್ಪೋರ್ಟ್ಸ್ ಇದೆ ಸರ್. ಸರ್ ನೆಕ್ಸ್ಟ್ ನೋಡ್ತಾ ಇದೀರಾ, ಏಕೋ ಸ್ಪೋರ್ಟ್ಸ್ ಕೂಡ ನನ್ನ ಹತ್ರ ಬಂದಿದೆ, ವೆಲ್ ಮೇಂಟೈನ್ ಮಾಡಿರೋದು. ಅದು ಡೀಸೆಲ್ ಟೈಟಾನಿಯಂ ಟಾಪ್ ಎಂಡ್ ವೇರಿಯಂಟ್ ಸರ್. ಇದು ಇದರಲ್ಲಿ ನಿಮ್ಗೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಏರ್ ಬ್ಯಾಗ್, ABS ಅಂಡ್ ಆಂಡ್ರಾಯ್ಡ್ ಸಿಸ್ಟಮ್, ಕಂಪನಿ ಸಿಸ್ಟಮ್ ಇದೆ ಕೂಡ. ಅಂಡ್ ಅಲಾಯ್ ವೀಲ್ಸ್ ಇದೆ, ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಎಲ್ಲ ಇದೆ. ಡೀಸೆಲ್ ಇಂಜಿನ್ ಸರ್. 2015 ಮಾಡಲ್, ಅಡ್ವಿಕೇಟ್ ಯೂಸ್ ಮಾಡಿರೋದು. ಶೋರೂಮ್ ರೆಕಾರ್ಡ್, ಶೋರೂಮ್ ಸರ್ವಿಸ್ ಮಾಡಿರೋದು ಗಾಡಿ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ. ಬೇರೆ 4,95,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. ಟಾಪ್ ಎಂಡ್ ವೆಹಿಕಲ್. ಹೌದು, ಟಾಪ್ ಎಂಡ್. ಓಕೆ. ಎರ್ಟಿಗಾ ಸರ್, ಕ್ಯಾರಿಯರ್ ಬೇರೆ ಇದಲ್ಲ ಸರ್. ಸರ್ ಫ್ಯಾಮಿಲಿ ಯೂಸ್ಗೆ ಒಂದು ಒಳ್ಳೆ ಗಾಡಿ ಬೇಕು, ಅದನ್ನು 7 ಸೀಟರ್ ಗಾಡಿ, 7 to 8 ಸೀಟರ್ ಗಾಡಿ ಬೇಕು ಅಂದ್ರೆ ತಗೊಳ್ಬಹುದು. ಎರ್ಟಿಗಾ ನನ್ನ ಹತ್ರ ಫ್ಯಾಮಿಲಿ ಯೂಸ್ಗೆ ಒಳ್ಳೆ ಮೈಲೇಜ್ ಗಾಡಿ ಬರುತ್ತೆ, ಮೇಂಟೆನೆನ್ಸ್ ಕಮ್ಮಿ ಗಾಡಿ. ಬೇರೆ 5,10,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ನೋಡ್ತಾ ಇದೀರಾ, ನನ್ನ ಹತ್ರ ವ್ಯಾಗನರ್ ಕೂಡ ಇದೆ. 2014 ಮಾಡಲ್ ವ್ಯಾಗನರ್ ಸ್ಟಿಂಗ್ ಅಂತ ಹೇಳ್ತಾರೆ ಇದಕ್ಕೆ. VXA ವೇರಿಯಂಟ್, ಟಾಪ್ ಎಂಡ್. ಇದರಲ್ಲಿ ಅಲಾಯ್ ವೀಲ್ಸ್ ಬರುತ್ತೆ ನಿಮ್ಗೆ, AC ಪವರ್ ಸ್ಟೀರಿಂಗ್, ಪ್ರೊಜೆಕ್ಟರ್ ಹೆಡ್ಲೈಟ್ಸ್ ಬರುತ್ತೆ, ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಆಗಿ, ಪ್ಲಸ್ ನಿಮಗೆ ಕಂಪನಿ ಸಿಸ್ಟಮ್ ಕೂಡ ಬರುತ್ತೆ. ಟೈರ್ಸ್ ಎಲ್ಲ ಆಲ್ಮೋಸ್ಟ್ 60 to 70% ಟೈರ್ಸ್ ಇದೆ. ಲೆದರ್ ಸೀಟ್ಸ್, ಹೊಸ ಲೆದರ್ ಸೀಟ್ಸ್ ಇದೆ. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ. ಬೇರೆ 2,95,000 ಬಂದ್ರೆ 2014 ಮಾಡಲ್ ಮಾರುತಿ ವ್ಯಾಗನರ್ ಕೊಡ್ತಾ ಇದೀನಿ. ಅದನ್ನು ಲೇಟೆಸ್ಟ್ ನ್ಯೂ ಶೇಪ್, ಸ್ಟಿಂಗ್ ರೇ ಅಂತ ಹೇಳ್ತಾರೆ, ಆ ವರ್ಷನ್ ಗಾಡಿ ಕೊಡ್ತಾ ಇದೀನಿ ಸರ್. ಸರ್ ಸರ್ ಮಾರುತಿ ಸೆಲೆರಿಯೋ ಬೇಕು, ಆಟೋಮೆಟಿಕ್ ಗಾಡಿ ಬೇಕು ಅಂದ್ರೆ ಚಿಕ್ಕ ಗಾಡಿ ನನ್ನ ಹತ್ರ ಬಂದಿದೆ. ಅದನ್ನು 2014 ಮಾಡಲ್ ವೆಹಿಕಲ್, ತುಂಬಾ ವೆಲ್ ಮೇಂಟೈನ್ ಮಾಡಿ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡಬೇಕು.
ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ, ಇದನ್ನು ಕೂಡ ಫೈನಲ್ ಆಗಿ ಸರ್ ಒಂದು 3,10,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. ಆಲ್ಟೋ ಸರ್, ಸರ್ ಆಲ್ಟೋ K10 ಬೇಕಂದ್ರೆ 19 ಮಾಡಲ್ ಇದೆ ನನ್ನ ಹತ್ರ. K10 ಸೀರೀಸ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿರೋದು, ಅದನ್ನು ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ ಸರ್. 2019 ಮಾಡಲ್ ಗಾಡಿ ಕೊಡ್ತಾ ಇರೋದು. VX ಟಾಪ್ ಅಂಡ್ ಆಪ್ಷನಲ್ ಏರ್ ಬ್ಯಾಗ್ ಜೊತೆಲಿ ಬರುತ್ತೆ. ಪ್ರೈಸಿಂಗ್ 3,40,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಸರ್ ನೆಕ್ಸ್ಟ್ ಬೆಲೆನೋ ನೋಡ್ತಾ ಇದೀರಾ, ಅದನ್ನು ಆಟೋಮೆಟಿಕ್ ವೆಹಿಕಲ್ ಕೊಡ್ತಾ ಇದೀನಿ, ತುಂಬಾ ವೆಲ್ ಮೇಂಟೈನ್ ಮಾಡಿರೋದು. 2018 ಮಾಡಲ್ ಬೆಲೆನೋ ಕೊಡ್ತಾ ಇದೀನಿ ಸರ್. ಬರೀ 5,45,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. ಬನ್ನಿ ಸರ್, ನೋಡ್ತಾ ಇದೀರಲ್ವಾ, ಕೊಡ್ತಾ ಇದೀನಿ 2007 ಮಾಡಲ್ ಸ್ಪಾರ್ಕೋ ವಿತ್ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಅಂಡ್ AC ಪವರ್ ಸ್ಟೀರಿಂಗ್ ಎಲ್ಲ ಬರುತ್ತೆ ಸರ್. ಬರೀ 2 ವೀಲರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ. 90,000 ಬಂದ್ರೆ ಕೊಡ್ತೀನಿ ಸರ್. 99,000ಕ್ಕೆ. ಹೌದು. ನೆಕ್ಸ್ಟ್ ಒಂದು ಬ್ಲೂ ಕಲರ್ i10 ಇದೆ ಸರ್, ಡೀಟೇಲ್ಸ್ ಸರ್. i10 ನೋಡ್ತಾ ಇದೀರಾ, 2010 ಮಾಡಲ್ ಕೊಡ್ತಾ ಇದೀನಿ, ಅದನ್ನು ಫ್ರೆಶ್ FC ಕೂಡ ಆಗಿದೆ, ತುಂಬಾ ವೆಲ್ ಮೇಂಟೈನ್ ಮಾಡಿರೋದು. 68,000 ರಿಕಾರ್ಡೆಡ್ ಶೋರೂಮ್ ಸರ್ವಿಸ್, ಶೋರೂಮ್ ಬಿಲ್ ಕೊಡ್ತೀನಿ ಸರ್. ಸರ್ವಿಸ್ ಹಿಸ್ಟ್ರಿ ಜೊತೆಲಿ ಕೊಡ್ತಾ ಇದೀನಿ. 2010 ಮಾಡಲ್ ಗೆ ಸರ್ವಿಸ್ ಜೊತೆಲಿ ಕೊಡ್ತಾ ಇದೀನಿ. ಗಾಡಿ ನೋಡ್ಕೊಳ್ಳಿ ಹೆಂಗ್ ಮೇಂಟೈನ್ ಮಾಡಿದ್ರೆ ಅಂತ, ತುಂಬಾ ಕ್ಲಾಸ್ ಆಗಿದೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ, ಸರ್ವಿಸಿಂಗ್ ಬೇಡ ಸರ್, ಜಸ್ಟ್ ರೆಡಿ ಫಾರ್ ಡೆಲಿವರಿ ಅಂತ ಹೇಳ್ಬೋದು ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ ಬರೀ 1,85,000, 1,85,000 ಬಂದ್ರೆ ಒಂದು i10 2010 ಮಾಡಲ್ ಕೊಡ್ತಾ ಇದೀನಿ ಸರ್. ನೆಕ್ಸ್ಟ್ ನಮ್ಮ ಮುಂದೆ ಒಂದು ನ್ಯಾನೋ ಇದೆ ಸರ್. ಸರ್ ಆಟೋಮೆಟಿಕ್ ಸಿಟಿಯಲ್ಲಿ ಓಡಾಡಕ್ಕೆ ಒಂದು ಚಿಕ್ಕ ಗಾಡಿ ಬೇಕು, ಅದನ್ನು ಮಾಡೆಲ್ ಗಾಡಿ ಬೇಕು ಅಂದ್ರೆ ತಗೊಳ್ಳಿ ಸರ್. ನ್ಯಾನೋ ಕೊಡ್ತಾ ಇದೀನಿ. ಮೈಲೇಜ್ ಗಾಡಿನೂ ಕೂಡ ಇರುತ್ತೆ, ಆಟೋಮೆಟಿಕ್ ಇದೆ, ಚಿಕ್ಕ ಗಾಡಿ ಕೂಡ ಇದೆ. ಸರ್ವಿಸಿಂಗ್ ಎಲ್ಲ ಪ್ರಾಬ್ಲಮ್ ಆಗಲ್ಲ, 2 ವೀಲರ್ ಮೇಂಟೆನೆನ್ಸ್ ಮಾಡಬಹುದು ಸರ್. 2016 ಮಾಡಲ್ ಟಾಟಾ ನ್ಯಾನೋ ಟ್ವಿಸ್ಟ್ ಕೊಡ್ತಾ ಇದೀನಿ, ಅದನ್ನು ಆಟೋಮೆಟಿಕ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತೆ, ನಿಮಗೆ ಕಂಪನಿ ಸಿಸ್ಟಮ್ ಬರುತ್ತೆ ಅಂಡ್ ಬ್ಯಾಕ್ ಡಿಕ್ಕಿನೂ ಕೂಡ ಓಪನ್ ಆಗುತ್ತೆ. ಟ್ವಿಸ್ಟ್ ಅಲ್ಲಿ XT ಟಾಪ್ ಎಂಡ್ ವೇರಿಯಂಟ್ ಇದು. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ ಬರೀ 1,95,000ಗೆ ಫೈನಲ್ ಮಾಡ್ಕೊಡ್ತೀನಿ. 38,000 ಹೊಡಿದ ಗಾಡಿ ಸರ್. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಚವರ್ಲೆಟ್ ಸೇಲ್ ಇದೆ ಸರ್. ಸರ್ ಚವರ್ಲೆಟ್ ಶೇಲ್ ನೋಡ್ತಾ ಇದೀರಾ, 2014 ಮಾಡಲ್ ಚವರ್ಲೆಟ್ ಶೇಲ್ ಕೊಡ್ತಾ, ಅದನ್ನು ಟಾಪ್ ಎಂಡ್ ವೇರಿಯಂಟ್, ಏರ್ ಬ್ಯಾಗ್, ABS ಪ್ಲಸ್ ನಿಮ್ ಕಂಪನಿ ಮ್ಯೂಸಿಕ್ ಸಿಸ್ಟಮ್, ಟಚ್ ಸ್ಕ್ರೀನ್ ಸಿಸ್ಟಮ್, ಆಂಡ್ರಾಯ್ಡ್ ಸಿಸ್ಟಮ್ ಕಸ್ಟಮರ್ ಫಿಟ್ ಮಾಡಿದ್ದಾರೆ ಅಂಡ್ ಲೆದರ್ ಸೀಟ್ ಔಟ್ ಆಫ್ ಮಾರ್ಕೆಟ್ ಇದೆ, ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ನೀವು 1,95,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ಒಂದು ಬೀಟ್ ಇದೆ ಸರ್. ಸರ್ ನೆಕ್ಸ್ಟ್ ನೋಡ್ತಾ ಇದೀರಾ, ಡೀಸೆಲ್ ಗಾಡಿ ಬೇಕಾ ನಿಮ್ಗೆ? ಒಳ್ಳೆ ಮೇಂಟೈನ್ ಮಾಡಿರೋದು ಗಾಡಿ, ಡೀಸೆಲ್ ಗಾಡಿ, ಅದನ್ನು ಸಿಂಗಲ್ ಓನರ್ ವೆಹಿಕಲ್, ಮೈಲೇಜ್ ಗಾಡಿ ಕೊಡ್ತಾ ಇದೀನಿ ಸರ್. ಸಿಟಿಯಲ್ಲಿ 20 ಬರುತ್ತೆ, ಲಾಂಗ್ ಅಲ್ಲಿ 25 ಬರುತ್ತೆ. ಚವರ್ಲೆ ಬೀಟ್ ಕೊಡ್ತಾ ಇದೀನಿ, ಅದನ್ನು ತುಂಬಾ ವೆಲ್ ಮೇಂಟೈನ್ ಮಾಡಿರೋದು, ಸಿಂಗಲ್ ಓನರ್ ವೆಹಿಕಲ್, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತೆ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ ಬೇರೆ ಎಷ್ಟು ಗೊತ್ತಾ, 1,65,000, 1,65,000ಗೆ 2012 ಮಾಡಲು ಸಿಂಗಲ್ ಓನರ್ ಚವರ್ಲೆ ಬೀಟ್ ಕೊಡ್ತಾ ಇದೀನಿ. ಬನ್ನಿ ಇಮಿಡಿಯೇಟ್ಲಿ ತಗೊಳ್ಳೋದು, ಅದನ್ನು ಡೀಸೆಲ್ ಮೈಲೇಜ್ ಗಾಡಿ. ಹೇಳಿ ರವಿ ಬೈ, ಇವಾಗ ನೀವು 2 ಲಕ್ಷ ಅಂಡರ್ 2 lakhs ಬಜೆಟ್ ಅಲ್ಲಿ ನೀವು ಗಾಡಿಗಳು ಇಷ್ಟು ನೋಡಿದೀರಾ, ಇವಾಗ 2.5 ಲಕ್ಷ ಒಳಗಡೆ ಗಾಡಿಗಳು ತೋರಿಸ್ತೀನಿ. ಬನ್ನಿ ಫಸ್ಟ್ ಗಾಡಿ 2.5 ಒಳಗಡೆ ಅಂದ್ರೆ ನೋಡ್ತಾ ಇದೀರಾ, ಫೋರ್ಟ್ ಫಿಗೋ ಕೊಡ್ತಾ ಇದೀನಿ. 2014 ಮಾಡಲ್ ವೆಹಿಕಲ್, ಪೆಟ್ರೋಲ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ZXi ಮಾಡಲ್ ಸೊ ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ ಬೇರೆ 2,10,000 ಆಗಿ 2014 ಮಾಡಲ್ ಫೋರ್ಟ್ ಫಿಗೋ ಕೊಡ್ತಾ ಇದೀನಿ. ರಿಡ್ಜ್ ಇದೆ ಸರ್. ಸರ್ ನೆಕ್ಸ್ಟ್ ಫೋರ್ಟ್ ಫಿಗೋ ಬೇಡ ನಿಮ್ಗೆ, ಮಾರುತಿದಲ್ಲಿ ರಿಡ್ಜ್ ಬೇಕಂದ್ರೆ ಕೂಡ ರಿಡ್ಜ್ ಕೂಡ ಇದೆ ನನ್ನ ಹತ್ರ. 2010 ಮಾಡಲ್, ಅದನ್ನು ಫ್ರೆಶ್ FC ಎಲ್ಲ ಆಗಿದೆ, ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ರವಿ ಬೈ ಇದು ಬೇರೆ ಪ್ರೈಸಿಂಗ್ 2,35,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. 2,35,000. ಹೌದು. ನೆಕ್ಸ್ಟ್ ವೆಹಿಕಲ್ ನೆಕ್ಸ್ಟ್ ನೋಡ್ತಾ ಇದೀರಾ ರವಿ ಬೈ, ಸೆಡಾನ್ ಕಾರ್ ಅಲ್ಲಿ ತೋರ್ತಾ ಇದೀನಿ. ಡೀಸೆಲ್ ಗಾಡಿ ವೆಲ್ ಮೇಂಟೈನ್ ಮಾಡಿರೋದು. 2011 ಮಾಡಲ್ ವರ್ನಾ ಕೊಡ್ತಾ ಇದೀನಿ, ಅದನ್ನು ಟ್ರಾನ್ಸ್ಫಾರ್ಮ್ CRD ಇಂಜಿನ್, ಅದನ್ನು ತುಂಬಾ ವೆಲ್ ಮೇಂಟೈನ್ ಮಾಡಿ. SX ಟಾಪ್ ಎಂಡ್ ವೇರಿಯಂಟ್, ಅಲಾಯ್ ವೀಲ್ಸ್ ಬರುತ್ತೆ, ABS ಬ್ರೇಕ್ ಬರುತ್ತೆ ಅಂಡ್ ಲೆದರ್ ಸೀಟ್ಸ್ ಬರುತ್ತೆ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿರೋದು. ಸೊ ಪ್ರೈಸಿಂಗ್ ರವಿ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ ಬರೀ 2,25,000, 2,25,000 ಬಂದ್ರೆ ಒಂದು ವರ್ನಾ ಡೀಸೆಲ್ ಇಂಜಿನ್, ಅದನ್ನು ಮೈಲೇಜ್ ಗಾಡಿ, 2011 ಮಾಡಲ್ ಟ್ರಾನ್ಸ್ಫಾರ್ಮ್ ಕೊಡ್ತಾ ಇದೀನಿ. ಬನ್ನಿ ಇಮಿಡಿಯೇಟ್ಲಿ ತಗೊಂಡೋಗ್ಲಿ ಸರ್. ಇಟಿಯೋಸ್ ಸರ್. ಸರ್ ಲೀವಾ ಇದೆ ನನ್ನ ಹತ್ರ. ಇಟಿಯೋಸ್ ಲೀವಾ ಶಾರ್ಟ್ ಡಿಕ್ಕಿ ಬರುತ್ತೆ. ಇದು 2013 ಮಾಡಲ್ ವೆಹಿಕಲ್, ತುಂಬಾ ವೆಲ್ ಮೇಂಟೈನ್ ಮಾಡಿ ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡ್ಬೇಕು ಅಂತ ಕಂಡೀಷನ್ ಇದೆ. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ ರವಿ ಬೈ ಬರೀ 2,95,000, 2,95,000 ಬಂದ್ರೆ 2013 ಮಾಡಲ್ ಇಟಿಯೋಸ್ ಲೀವಾ ಕೊಡ್ತಾ ಇದೀನಿ. ಇಮಿಡಿಯೇಟ್ಲಿ ಬನ್ನಿ ತಗೊಂಡೋಗಿ. ನೆಕ್ಸ್ಟ್ ನೋಡ್ತಾ ಇದೀರಾ ರವಿ ಬೈ, ನನ್ನ ಹತ್ರ ಬಂದ್ಬಿಟ್ಟು ರೆನಾಲ್ಡ್ಸ್ ಕಾಲಾನು ಕೂಡ ಇದೆ, ತುಂಬಾ ವೆಲ್ ಮೇಂಟೈನ್ ಮಾಡಿರೋ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡ್ಬೇಕು. ಲಕ್ಸುರಿ ವೆಹಿಕಲ್ ಯಾರು ನೋಡ್ತಾ ಇದ್ರ ಕಮ್ಮಿ ಬಜೆಟ್ ಅಲ್ಲಿ ಅಂದ್ರೆ ಬೆಸ್ಟ್ ಗಾಡಿ ಅಂತ ಸಜೆಸ್ಟ್ ಮಾಡ್ತೀನಿ. ಇದರಲ್ಲಿ ನಿಮ್ಗೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ ಆಗ್ಲಿ, ಅಲಾಯ್ ವೀಲ್ಸ್ ಆಗ್ಲಿ, ಆಟೋಮೆಟಿಕ್ ಮಿರರ್ ಅಡ್ಜಸ್ಟೇಬಲ್ ಅಂಡ್ ಕಂಪನಿ ಸಿಸ್ಟಮ್ ಕೂಡ ಬರುತ್ತೆ. ನಿಮಗೆ ಸ್ಟೇರಿಂಗ್ ಆಟೋ ಕಂಟ್ರೋಲ್ ಬರುತ್ತೆ, ಬ್ಯಾಕ್ AC ಕೂಡ ಬರುತ್ತೆ. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಸರ್. 2016 ಮಾಡಲ್ ಗಾಡಿ ಕೊಡ್ತಾ ಇದೀನಿ ಬರೀ 3,40,000, 3,40,000 ಬಂದ್ರೆ ಒಂದು ರೆನಾಲ್ಡ್ಸ್ ಕಾಲಾ ಕೊಡ್ತಾ ಇದೀನಿ. ಯಾರು ಲೋನ್ ಅಲ್ಲಿ ನೋಡ್ತಾ ಇದೀರಾ, 0 ಡೌನ್ ಪೇಮೆಂಟ್ ಕೂಡ ಲೋನ್ ಮಾಡ್ಕೊಡ್ತೀನಿ. ಸಿಟಿ ಇದೆ ಸರ್. ನೆಕ್ಸ್ಟ್ ನೋಡ್ತಾ ಇದೀರಾ ಸರ್, ಹೋಂಡಾ ಸಿಟಿನೂ ಕೂಡ ಇದೆ. 2009 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್, ವೆಲ್ ಮೇಂಟೈನ್ ಮಾಡಿರೋದು. ಹೋಂಡಾ ಸಿಟಿ ಇದೆ, ಅದನ್ನು ಸಿಂಗಲ್ ಓನರ್ ವೆಹಿಕಲ್, 9 ಮಾಡಲ್, ಐವಿಟೆಕ್ ಇಂಜಿನ್ ಬರುತ್ತೆ. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ, ಇದನ್ನು ಕೂಡ ಟಾಪ್ ಅಂಡ್ ಮೀಡಿಯಂ. ಪ್ರೈಸಿಂಗ್ ಬಂದ್ಬಿಟ್ಟು 2,70,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ ರವಿ ಸರ್. ನೆಕ್ಸ್ಟ್ ಒಂದು ಇಕೋ ಸ್ಪೋರ್ಟ್ಸ್ ಇದೆ ಸರ್. ಸರ್ ಇಕೋ ಸ್ಪೋರ್ಟ್ಸ್ ನೋಡ್ತಾ ಇದೀರಾ, 2014 ಮಾಡಲ್ ಕೊಡ್ತಾ ಇದೀನಿ. ಅದನ್ನು ಆಟೋಮೆಟಿಕ್ ಪೆಟ್ರೋಲ್ ಇಂಜಿನ್, ತುಂಬಾ ವೆಲ್ ಮೇಂಟೈನ್ ಮಾಡಿ, ಟೈಟಾನಿಯಂ ವೇರಿಯಂಟ್, ತುಂಬಾ ಕ್ಲಾಸ್ ಆಗಿದೆ. ₹1 ಖರ್ಚು ಮಾಡಂಗಿಲ್ಲ ರವಿ ಸರ್. ತಗೊಂಡೋಗಿ ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡ್ಬೇಕು.
ಕಾಂಪ್ಯಾಕ್ಟ್ SUV ದಲ್ಲಿ ಒಂದು ರೀಸನಬಲ್ ಪ್ರೈಸ್ ಅಲ್ಲಿ ಯಾರು ಒಂದು ಒಳ್ಳೆ ಗಾಡಿ ನೋಡ್ತಾ ಇದೀರಾ ಅಂದ್ರೆ ತಗೊಳ್ಬಹುದು. ಇದು ಕ್ರಿಟಾ ಆಗ್ಲಿ ನಿಮ್ಗೆ ಸೆಲ್ಟಾಸ್ ಆಗ್ಲಿ ಅದೇ ಪ್ರೈಸ್ ನೀವು ತಗೊಂಡೋದ್ರೆ ಆಲ್ಮೋಸ್ಟ್ ನಿಮ್ಗೆ 8 to 7 lakhs ಆಗುತ್ತೆ. ಕಮ್ಮಿ ಪ್ರೈಸ್ ಅಲ್ಲಿ ಅಂದ್ರೆ ನಿಮ್ ಕಾಂಪ್ಯಾಕ್ಟ್ SUV ತರ ಬೇಕು ಅಂದ್ರೆ ತಗೊಳ್ಬಹುದು. ಇಕೋ ಸ್ಪೋರ್ಟ್ಸ್ 14 ಮಾಡಲ್ ಕೊಡ್ತಾ ಇದೀನಿ ಬರೀ 4,25,000 4,25,000 ಗೆ 2014 ಮಾಡಲ್ ಇಕೋ ಸ್ಪೋರ್ಟ್ಸ್ ಕೊಡ್ತಾ ಇದೆ ಸರ್. ಸರ್ ವರ್ನಾನು ಕೂಡ ನೋಡ್ತಾ ಇದೀರಾ ರವಿ ಸರ್. ನನ್ನ ಹತ್ರ 2013 ಮಾಡಲ್ ಆಟೋಮೆಟಿಕ್ ಸೆಡಾನ್ ಕಾರ್ ಇದೆ, ಅದನ್ನು ಡೀಸೆಲ್ ವೇರಿಯಂಟ್. ಯಾರೋ ಒಂದು ಡೀಸೆಲ್ ಕಾರ್ ಸೆಡಾನ್ ಕಾರ್ ನೋಡ್ತಾ ಇದ್ರೆ ಅಂದ್ರೆ ಬೆಸ್ಟ್ ಗಾಡಿ ಅಂತ, ಲಕ್ಸುರಿ ಗಾಡಿ ಅಂತ ನೋಡಬಹುದು. ಅಂಡ್ ಇದರಲ್ಲಿ ನಿಮ್ಗೆ ಆಲ್ಮೋಸ್ಟ್ 6 ಏರ್ ಬ್ಯಾಗ್ಸ್ ಬರುತ್ತೆ, ABS ಬ್ರೇಕ್ ಬರುತ್ತೆ, ಅಲಾಯ್ ವೀಲ್ಸ್, ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್ ಆಗಲಿ, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ಫೋಗ್ ಲ್ಯಾಂಪ್ಸ್, ಕಂಪನಿ ಟಚ್ ಸ್ಕ್ರೀನ್ ಅನ್ನೋ ಸಿಸ್ಟಮ್ ಕೂಡ ಇದೆ. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ ರವಿ ಸರ್. ಇದನ್ನು ಕೂಡ ಬೇರೆ 3,65,000 3,65,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. ಅದನ್ನು 2013 ಮಾಡಲ್ ಟಾಪ್ ಅಂಡ್ ಬಟನ್ ಸ್ಟೇಟ್ ಜೊತೆಯಲ್ಲಿ ಕೊಡ್ತಾ ಇದೀನಿ. ಇದೆ ಸರ್. ನೆಕ್ಸ್ಟ್ ನೋಡ್ತಾ ಇದೀರಾ ರವಿ ಬೈ, ನನ್ನ ಹತ್ರ ಇನೋವಾನು ಕೂಡ ಬಂದಿದೆ. 2013 ಮಾಡಲ್ ಇನೋವಾ, ಅದನ್ನು ವಿ ವೇರಿಯಂಟ್. ತುಂಬಾ ವೆಲ್ ಮೇಂಟೈನ್ ಮಾಡಿದ ಗೌರ್ಮೆಂಟ್ ಅಫಿಷಿಯಲ್ ವೆಹಿಕಲ್ ಅದು. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಅವರು ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಶೋರೂಮ್ ಸರಿ ಶೋರೂಮ್ ಮೇಂಟೈನ್ ಮಾಡಿರೋದು. ಲೆದರ್ ಸೀಟ್ಸ್ ಆಗ್ಲಿ, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ABS, ಕಂಪನಿ ಸಿಸ್ಟಮ್, ಸ್ಟೇರಿಂಗ್ ಆಟೋ ಕಂಟ್ರೋಲ್ಸ್ ಬರುತ್ತೆ. ಇದು ಬಂದ್ಬಿಟ್ಟು 8 ಸೀಟರ್ ವೆಹಿಕಲ್, ಅಲಾಯ್ ವೀಲ್ಸ್, ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್. ಜಸ್ಟ್ ನೆನ್ನೆ ರಾತ್ರಿ ಬಂದಿರೋದು. ಇನ್ನು ನಾವು ರೀಫಾಬ್ ಮಾಡಿಸಿಲ್ಲ. ರಬ್ಬಿಂಗ್, ಪಾಲಿಶಿಂಗ್, ರೀಫಾಬ್ ಎಲ್ಲ ಆಗುತ್ತೆ. ಎಲ್ಲ ಮಾಡ್ಕೊಡ್ತೀನಿ. ಪ್ರತಿಯೊಂದು ತುಂಬಾ ಕ್ಲೀನ್ ಆಗಿದೆ. ಟೈರ್ಸ್ ಎಲ್ಲ ಒಂದು 40% 50% ಟೈರ್ಸ್ ಕೂಡ ಇದೆ. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ ರವಿ ಬೈ. ಫೈನಲ್ ಆಗಿ ಒಂದೇ ಬೆಲೆ 8,50,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ನೋಡ್ತಾ ಇದ್ದಾರೆ ಗ್ರ್ಯಾಂಡ್ ಐಟನ್ ಕೂಡ ಇದೆ. 2016 ಮಾಡಲ್ ಗ್ರ್ಯಾಂಡ್ ಐಟನ್ ಇದೆ ಅಂತ, ಸ್ಪೋರ್ಟ್ಸ್ ವೇರಿಯಂಟ್. ತುಂಬಾ ವೆಲ್ ಮೇಂಟೈನ್ ಮಾಡಿದ್ರೆ ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡಬೇಕು. 53,000 ಕಿಲೋಮೀಟರ್ ಏನೋ ಸ್ಪೋರ್ಟ್ಸ್ ವೇರಿಯಂಟ್ ರವಿ ಬೈ. ಇದನ್ನು ಕೂಡ 16 ಮಾಡಲ್ ಗ್ರ್ಯಾಂಡ್ ಐಟನ್ ಕೊಡ್ತಾ ಇದೀನಿ. ಬೇರೆ 3,50,000 ಫೈನಲ್ ಬಂದ್ರೆ ಮಾಡ್ಕೊಡ್ತೀನಿ. ಡಸ್ಟರ್ ಇದೆ ಸರ್. ಡಸ್ಟರ್ ನೋಡ್ತಾ ಇದೀರಾ ರವಿ ಬೈ. ಇದನ್ನು ಡಸ್ಟರ್ ಕೂಡ 2013 ಮಾಡಲ್ RXZ 110 PS ತುಂಬಾ ಚೆನ್ನಾಗಿದೆ ಮೇಂಟೈನ್ ಮಾಡಿರೋದು ಸರ್. ಇದನ್ನು ಕೂಡ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ. ಬೇರೆ 3,75,000 3,75,000 ಬಂದ್ರೆ ಒಂದು ರೆನಾಲ್ಟ್ ಡಸ್ಟರ್ ಕೊಡ್ತಾ ಇದೀನಿ. ಅದನ್ನು 2013 ಮಾಡಲ್. ಇಮಿಡಿಯೇಟ್ಲಿ ಬನ್ನಿ ತಗೊಂಡೋಗಿ. ಕಾರ್ ಸರ್ ಪ್ರೀಮಿಯಂ ಕಾರ್, ಲಕ್ಸುರಿ ಕಾರ್, ಥಾರ್ ಬೇಕಂದ್ರೂ ಕೂಡ ಥಾರ್ನು ಕೂಡ ನನ್ನ ಹತ್ರ ಇದೆ. 2023 ಮಾಡಲ್ ವೆಹಿಕಲ್ ಕೊಡ್ತಾ ಇದೀನಿ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿರೋದು. ತಗೊಂಡಾಗ ₹1 ಖರ್ಚು ಮಾಡಂಗಿಲ್ಲ. ಎಷ್ಟು ನೀವು ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡಬೇಕು. ಸರ್ ಮೈಲೇಜ್ ಕೇಳ್ರೆ ನೀವು ಖುಷಿ ಆಗ್ಬಿಡ್ತೀರಾ. ಹೌದು ಸರ್. ಸರ್ ಆಲ್ಮೋಸ್ಟ್ ಮೈಲೇಜ್ ಬರ್ತಾ ಇದೆ ಗೊತ್ತಾ ನಿಮ್ಗೆ? ಸಿಟಿಯಲ್ಲಿ 16 ಬರ್ತಾ ಇದೆ, ಲಾಂಗ್ ಅಲ್ಲಿ 18 to 20 ಬರ್ತಾ ಇದೆ. ಹಾಗಾದ್ರೆ CNG ಇದೆ ಸರ್ ಇದರಲ್ಲಿ? ಸರ್ ಅವ್ರದ್ದು 100% CNG ಫಿಟೆಡ್. ಅದನ್ನು ಕಂಪನಿಯಲ್ಲಿ ಫಿಟ್ ಮಾಡಿರೋದು. 2 ಲಕ್ಷ ಕೊಟ್ಟಿದ್ದೀನಿ. ನನ್ನ ಹತ್ರ ಬಿಲ್ ಕೂಡ ಇದೆ. CNG ಫಿಟ್ ಮಾಡಿ ಸಿಟಿಯಲ್ಲಿ ನಿಮ್ಗೆ 15-16 ಬರ್ತಾ ಇದೆ, ಲಾಂಗ್ ಅಲ್ಲಿ 18 to 20 ಬರ್ತಾ ಇದೆ ಮೈಲೇಜ್. ಸರ್ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ. ಬರೀ 12,20,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. 12,20,000ಕ್ಕೆ CNG ಫಿಟೆಡ್ ವಿತ್ ಪೆಟ್ರೋಲ್ 23 ಮಾಡಲ್ ಕಾರ್ ಕೊಡ್ತಾ ಇದೀನಿ. ಇಮಿಡಿಯೇಟ್ಲಿ ಯಾರು ಇಷ್ಟಪಟ್ಟಿದ್ದಾರೆ ದಯವಿಟ್ಟು ನಮ್ಮ ಶೋರೂಮ್ ಗೆ ವಿಸಿಟ್ ಮಾಡಿ ಗಾಡಿ ತಗೊಂಡೋಗಿ. ಒಂದು ಪ್ರೀಮಿಯಂ ವೆಹಿಕಲ್ ಇದೆ ಸರ್, ಜಾಗ್ವಾರ್ ಕಾರ್ ಬೇಕು, ಸೆಡಾನ್ ಕಾರ್ ಅಲ್ಲಿ ಬೇಕು ಅಂದ್ರೆ ನನ್ನ ಹತ್ರ ಪ್ರೀಮಿಯಂ ಸೆಗ್ಮೆಂಟ್ ಕಾರ್ ಜಾಗ್ವಾರ್ ಬಂದಿದೆ. ಅದನ್ನು SFX 2017 ಮಾಡಲ್ ವೆಹಿಕಲ್, ಟಾಪ್ ಅಂಡ್ ವೇರಿಯಂಟ್ ಲಕ್ಸುರಿ ಕಾರ್ ಸರ್. ಪ್ಯಾನಮಿಕ್ ಸನ್ರೂಫ್ ಬರುತ್ತೆ, ಏರ್ ಬ್ಯಾಗ್ ಆಗ್ಲಿ, ABS ಆಗ್ಲಿ, ಒಳಗಡೆ ಇಂಟೀರಿಯರ್ ಕೂಡ ಆಗ್ಲಿ, ತುಂಬಾ ಲಕ್ಸುರಿ ವೆಹಿಕಲ್ ಸರ್. ಲಕ್ಸುರಿ ಅಂದ್ರೆ ನಿಮ್ಗೆ ಫೀಲಿಂಗ್ ಬೇರೆ ಇರುತ್ತೆ ಒಳಗಡೆ ಕುತ್ಕೊಂಡ್ ಬಿಟ್ರೆ ನೀವು. ಸರ್ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ. ಇದನ್ನು ಕೂಡ ಮಾರ್ಕೆಟ್ ಅಲ್ಲಿ ನೀವು ಚೆಕ್ ಮಾಡ್ಕೊಬಹುದು. ಆಲ್ಮೋಸ್ಟ್ 25-26 ನಡೆದಿದೆ. 25-26 ಬೇಡ ಸರ್ ನಮ್ಗೆ. 23 lakhs ಬಂದ್ರೆ 2017 ಮಾಡಲ್ ಜಾಗ್ವಾರ್ ಕೊಡ್ತಾ ಇದೀರಿ. ಅದನ್ನ ಟಾಪ್ ಅಂಡ್ SFX ವೇರಿಯಂಟ್. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಶೋರೂಮ್ ಹಿಸ್ಟ್ರಿ, ಶೋರೂಮ್ ಸರ್ವಿಸ್ ರೆಕಾರ್ಡ್ ಜಲ್ಲಿ ಕೊಡ್ತೀರಿ. ಯಾರು ಇಷ್ಟಪಟ್ಟು ದಯವಿಟ್ಟು ನಮ್ಮ ಶೋರೂಮ್ ಗೆ ವಿಸಿಟ್ ಮಾಡಿ. ಬೇಕಂದ್ರೆ ಆನ್ ಟೇಬಲ್ ಕೂತ್ಕೊಂಡು ಇನ್ನೂ ನೆಗೋಷಿಯೇಷನ್ ಮಾಡೋಣ. ಸರ್ ಮತ್ತೊಂದು ಪ್ರೀಮಿಯಂ ವೆಹಿಕಲ್ ಇದೆ ಸರ್. ಮತ್ತೊಂದು ಪ್ರೀಮಿಯಂ ಕಾರ್ ನೋಡ್ತಾ ಇದೀರಾ. ಅದನ್ನು ಮರ್ಸಿಡೀಸ್ ಬೆಂಜ್ CLA 200. ತುಂಬಾ ವೆಲ್ ಮೇಂಟೈನ್ ಮಾಡಿದೆ. ಡೀಸೆಲ್ ಇಂಜಿನ್ ಸರ್. ತುಂಬಾ ಸಕ್ಕತ್ತಾಗಿದೆ ವೆಹಿಕಲ್. ಸ್ಪೋರ್ಟ್ಸ್ ಲುಕ್ ಇದು ಆಲ್ಮೋಸ್ಟ್ ನಿಮ್ಗೆ. ಅಂಡ್ ನೋಡ್ತಾ ಇದೀರಾ ನಿಮ್ಗೆ ಇದಕ್ಕೆ ಬೀಡಿಂಗ್ ಲೆಸ್ ಬರುತ್ತೆ. ನಿಮ್ಗೆ ಇದು ಬೀಡಿಂಗ್ ಬರಲ್ಲ ಇದಕ್ಕೆ. ನಿಮ್ಗೆ ಆಲ್ಮೋಸ್ಟ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿ ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಡೈನಾಮಿಕ್ ಸನ್ರೂಫ್ ಬರುತ್ತೆ ನಿಮ್ಗೆ. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಡೀಸೆಲ್ ಇಂಜಿನ್ ಸರ್. ಇದು 63,000 ಓಡಿರೋದು. ರಿಕಾರ್ಡೆಡ್ ಶೋರೂಮ್ ಅಲ್ಲಿ ಹಿಸ್ಟ್ರಿ ಇದೆ. ಲಾಸ್ಟ್ ಸರ್ವಿಸ್ ಆಗಿ ಒಂದು 200 ಕಿಲೋಮೀಟರ್ ಓಡಿಸಿದ್ದಾರೆ ಅಷ್ಟೇ. ತಗೊಂಡ್ಬಂದು ಬಿಟ್ಟಿರೋದು ನಮ್ಮ ಹತ್ರ ಸೇಲ್ ಮಾಡಕ್ಕೆ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದನ್ನು ಕೂಡ ಫೈನಲ್ ಆಗಿ 17 lakhs ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಎಂಟೈರ್ ಮಾರ್ಕೆಟ್ ಯಾರು ಕೊಡಲ್ಲ. ಬನ್ನಿ ಇಮಿಡಿಯೇಟ್ಲಿ ಆನ್ ಟೇಬಲ್ ಬೇಕಂದ್ರೆ ಇನ್ನೂ ಕುತ್ಕೊಂಡು ಮಾತಾಡೋಣ.